ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ಋಷಭದೇವರ ಸುಳಾದಿ. ಸೌಭಾಗ್ಯವಂತ ಜಯತು ಸೌಂದರ್ಯಾಸಾರ ಜಯತು ಭೂಭಾರ ಹರಣ ಜಯತು ಭೂಮಾ ಜಯತು ಶ್ರೀಭೂರಮಣ ಜಯತು ಶೃಂಗಾರ ಪುರುಷ ಜಯತು ಶೋಭನ ಮೂರ್ತಿ ಜಯತು ಸೌಖ್ಯ ಜಯತು ಲೋಭ ವಿರಹಿತ ಜಯತು ಲೋಕೇಶ ಜನಕ ಜಯತು ಲಾಭ ಪ್ರದಾತ ಜಯತು ಲಘುವೆ ಜಯತು ವೈಭೋಗಾನಂದ ಜಯತು ವೈಕುಂಠವಾಸ ಜಯತು ಭೂಭೂಜ ರತ್ನ ಜಯತು ಭೂಷ ಜಯತು ನಾಭಿಕಮಲ ಜಯತು ನಾಗಾರಿ ಗಮನ ಜಯತು ಗೋಭೀತಿ ನಾಶ ಜಯತು ಗೋತ್ರಜ ಜಯತು ಶ್ರೀಭಾಗಾಚರಣ ಜಯತು ತ್ರಿದಶ ವಂದಿತ ಜಯತು ವೈಭವ ಕೀರ್ತಿ ಜಯತು ವೈದ್ಯ ಜಯತು ನಾಭಿನಂದನ ಜಯತು ನಾನಾವತಾರ ಜಯತು ಸ್ವಭಾವ ಲೀಲಾ ಜಯತು ಸ್ವಾಮಿ ಜಯತು ಸಾಭಿಮಾನನೆ ಜಯತು ಸಮಸ್ತ ಫಲದ ಜಯತು ಸಾಭಿಮ ದೈವ ಜಯತು ಸಮಸ್ತ ಸಾಧು ಜಯತು ಸುಭಾಷ್ಯ ಕಾಲ ಜಯತು ಸುಖಸಾಂದ್ರ ಜಯತು ಕುಭಾವ ವೈರಿ ಜಯತು ಕುಶಲ ಜಯತು ಸೌಭರಿ ಮುನಿವಂದ್ಯ ವಿಜಯ ವಿಠಲ ಋಷಭ. ಈ ಭೋಗದಲ್ಲಿ ನಿಂದು ವಿಜ್ಞಾನವನ್ನೇ ಕೊಡು. ಈ ಭೋಗದಲ್ಲಿ ನಿಂತು ವಿಜ್ಞಾನವನ್ನೇ ಕೊಡು. ಋಷಭ ಮಾಹ ಋಷಿಜನ ಮನೋಹರ ವೃಷಭ ವಾಹನ ಪ್ರಿಯ ಋಷಿಕೇಶ ಪರಮೇಶ ಋಷಿ ವಿಷಭಂಜನ ನಿತ್ಯ ವಿಷಯ ವಿಧೂರ ವಿಷಯ ಮಾಡುವಿನೊಳಗೆ ವಿಷದಂತನ ತುಳಿದ ವಿಜಯ ವಿಠಲರೇಯ ಋಷಿ ವೇಷವ ಧರಿಸಿ ವಸುದೆಯೊಳಗೆ ಮೆರೆದೆ ಪಾರತಂತ್ರರಹಿತ ಪರಿಪೂರ್ಣ ವಿಜ್ಞಾನ ಶಾರೀರ ಸತ್ವ ಜಾಗರ ಮೂರುತಿ ಮೇರು ಗರ್ಭೋದಯ ಮೇಧಾದಿ ನಾಮಕ ಚಾರು ಪರಮಹಂಸ ರೂಪ ಭರತ ಜನಕ ಧಾರುಣಿಯೊಳಗವಧೂತಾವೇಶವ ಧರಿಸಿ ತೋರಿದೆ ಅಜಗರ ವೃತ್ತಿಯನ್ನು ಸಾರಿಗೆ ಮನುಜ ಲೀಲೆಯಿಂದಲಿ ಮೆರೆದೆ ಆರಾರು ನುಡಿದಿದ್ದೆ ಸೈರಿಸಿಕೊಂಡೆ ಮೂರು ಭುವನದೊಳು ಆಶ್ಚರ್ಯ ತೋರಿ ಸಂಸಾರ ಉತ್ತರಿಸುವ ಮಾರ್ಗವ ತಿಳುಪಿ ಊರ ಪೋರಂಗಳಿಂದ ನೀಚತ್ವ ನುಡಿಸಿಕೊಂಡಿ ರೀತಿಯಲ್ಲಿ ಒಪ್ಪಿದ ನಿರ್ದೋಷನೆ ಆರು ಬಲ್ಲರು ನಿನ್ನ ಆನಂದವ ವಾರಿಜೋದ್ಭವಾದಿಗಳು ಪೊಗಳಲೊಷವೇ ಭರಕರ್ತ ನಮ್ಮ ವಿಜಯ ವಿಠಲರೇಯ ವಾರಕ್ಕೆಯನ್ನ ಮನದಲ್ಲಿ ಸುಳಿದಾಡು. ತತುವ ಮೋದಾಂಬುದಿ ಪತ್ತಪನೀಯ ವರ್ಣನೆ ತತು ತಕ್ಕದ್ದು ವ್ಯಾಪಾರವ ಮಾಡುವಿ ಹುತವಾಹನನೋಳು ಅಂತರ್ಧಾನನಾಗಿ ಕ್ಷಿತಿಯೋಳು ಷೋಡಶ ಗಿರಿಯಲ್ಲಿ ಅಡಗಿದೆ ಮತಿಹೀನ ಮನುಜರು ವಿಪರೀತ ತಿಳಿದು ದುರ್ಗತಿಯಲ್ಲಿ ಪೋಗಿ ಬೀಳುವರು ಶ್ರುತಿಸಿದ್ಧ ಸತತ ನಿಜವೆಂದು ಒಲಿಸಿದ ಮನುಜ ಉನ್ನತ ಪದವಿಯಲ್ಲಿ ಸೇರಿ ಸುಖಿಸುವರು ಅತಿ ಚಿತ್ರ ವಿಚಿತ್ರ ವಿಜಯ ವಿಠಲ ಋಷಭ ಯತಿ ಶಿರೋಮಣಿ ಮಧ್ವಮುನಿ ವಂದ್ಯ ಆನಂದ
ಸುಜನರ ಸಂತಾಪಹರಣ ನಾದಿಕಾಯ ದ್ವಿಜಕುಲ ಸಂರಕ್ಷಣ ಯೋಗಿ ಯೋಗೀಶ್ವರ ಭಜಿಸುವ ನಿನ್ನ ಪದ ಕಾಲ ಕಾಲಕ್ಕೆಯನ್ನ ವೃಜಿನಗಳು ಪೋಗಾಡಿ ಶುದ್ಧಾತ್ಮನ್ನ ಮಾಡು ಅಜ ದೇವಾದಿಗಳಿಗೆ ಸಮಸ್ತ ಸಾಧನ ಸೃಜಿಸಿ ಕೊಡುವೆ ವೇಗ ತಾರತಮ್ಯದಿಂದಲಿ ಪ್ರಜಾಪಾಲ ಪಾವನ ವಿಜಯ ವಿಠಲರೇಯ ನಿಜ ಭಕ್ತರ ಕೈಯ ಪೂಜೆಗೊಂಬ ಪರಮಾತ್ಮ ಅಂಜನಾಭಾ ಅಮೃತ ವಪುಷೇ ಋಷಭ ನಿರಂಜನ ಮೂರ್ತಿ ವಿಜಯ ವಿಠಲ ಸ್ವಾಮಿ ಅಂಜನಾಭಾ ಅಮೃತ ವಪುವೆ ಋಷಭ ನಿರಂಜನ ಮೂರ್ತಿ ವಿಜಯ ವಿಠಲ ಸ್ವಾಮಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಮೇರುದೇವಿಯಲ್ಲಿ ಅವತರಿಸಿದ ಸೌಭರಿ ಮುನಿವಂದ್ಯ ಮೇಧಾದಿ ನಿಯಾಮಕ ವಿಷಯದ ಮಡುವಿನಲ್ಲಿ ವಿಷದಂತನ ಕಸು ಒಡಗಿಸಿದ ಋಷಿ ವೇಷಧಾರಿಯಾದ ಋಷಭದೇವನೇ ಸದಾ ಎನ್ನ ಹೃದಯದಲ್ಲಿ ಸುಳಿದು ದುರಿತವನ್ನು ತರಿದು ಸಂಸಾರ ಸಾಗರದಿಂದ ದಾಟಿಸು ಅಂತ ವಿಜಯದಾಸರು ಈ ಋಷಭಾವತಾರ ಸ್ತೋತ್ರ ಸುಳಾದಿಯಲ್ಲಿ ತಿಳಿಸಿದ್ದಾರೆ. ಹೀಗೆ ಋಷಭಾವತಾರ ಸ್ತೋತ್ರ ಸುಳಾದಿಯ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಸೌಭಾಗ್ಯವಂತ ಜಯತು ಸೌಂದರ್ಯ ಸಾರ ಜಯತು. ಇಲ್ಲಿ ದೇವರನ್ನು ಜಯಾಕಾರ ಮಾಡ್ತಾ ಇದ್ದಾರೆ. ದೇವರ ಗುಣಗಳನ್ನು ಜಯತು ಅಂತ ಹೇಳಿ ಜಯಾಕಾರ ಮಾಡ್ತಾ ಇದ್ದಾರೆ. ಎಷ್ಟು ನಾವು ದೇವರ ಗುಣಗಳನ್ನು ಹೇಳ್ತಾ ಹೋಗ್ತೀವೋ ಅಷ್ಟು ನಮಗೆ ಆ ಒಂದು ಗುಣ ಪ್ರಕಟೀಕೃತ ಆಗತ್ತೆ. ನಮ್ಮ ಒಳಗೆ ಇದ್ದ ಪರಮಾತ್ಮ ಅದನ್ನು ಜಾಸ್ತಿ ಮಾಡ್ತಾನೆ ಅಂಥೇಳಿ ಸೌಭಾಗ್ಯವಂತ ಜಯತು ಅಂತ ಹೇಳ್ತಾ ಇದ್ದಾರೆ. ಸೌಭಾಗ್ಯ ಇದ್ದಾತ ಜಯತು. ಹಾಗೆ ಸೌಂದರ್ಯ ಸಾರ, ಅತಿ ಸೌಂದರ್ಯ ಸಾರನಾಗಿದ್ದವನು ನಮ್ಮ ಋಷಭದೇವನು ಜಯತು. ಭೂಭಾರ ಹರಣ ಅಂತಿದ್ದಾರೆ. ಭೂಮಿಯ ಭಾರವನ್ನು ಹೋರ್ಲಕ್ಕೆ ಆಗಲಿಲ್ಲ ಅಂದಾಗೆ ತನ್ನ ಮೇಲೆ ಇಟ್ಟು ಕೂರ್ಮಾವತಾರದೊಳಗೆ ನಮ್ಮನ್ನೆಲ್ಲ ಕಾಪಾಡಿದಾತ ಈ ನಮ್ಮ ವಿಷ್ಣುಮೂರ್ತಿ. ಭೂಭಾರ ಹರಣ ಜಯತು. ಭೂಮಾ ಜಯತು, ಭೂಮಿಯ ರಾಜನಾದ ನೀನು ಜಯತು ಅಂಥೇಳಿ. ಹಾಗೆ ಶ್ರೀ ಭೂರಮಣ, ಶ್ರೀದೇವಿ ಭೂದೇವಿಯ ಪತಿಯಾದ ನಿನಗೆ ಜಯತು. ಶೃಂಗಾರ ಪುರುಷನಾದ ನಿನಗೆ ಜಯತು. ಶೋಭನ ಮೂರ್ತಿ, ಅತ್ಯದ್ಭುತ ಚೆನ್ನಾಗಿ ಇರೋವಂಥ ಮೂರ್ತಿ ಜಯತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶೋಭನ ಮೂರ್ತಿ ಜಯತು. ಸೌಖ್ಯ ಜಯತು, ಸೌಖ್ಯ ಎಲ್ಲರಿಗೆ ಸೌಖ್ಯ ಕೊಡುವವನು ನೀನು ಜಯತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಲೋಭ ವಿರಹಿತ ಜಯತು, ಲೋಭ ವಿರಹಿತ ಅಂತ ಹೇಳ್ತಾ ಇದ್ದಾರೆ. ಲೋಭನೇ ಇಲ್ಲ, ನಾನು ನನ್ನದು ಒಬ್ರಿಗೆ ಕೊಡಬಾರ್ದು ಇಂಥವಂಬೋ ಗುಣಗಳೇ ಇಲ್ಲ ನಮ್ಮಪ್ಪನಿಗೆ. ಯಾರು ಕೇಳಿದರೆ ಅವರಿಗೆ ಕೊಡ್ತಾ ಇರ್ತಾನೆ. ಅಂಥ ಲೋಭ ವಿರಹಿತ ಜಯತು. ಲೋಕೇಶ ಜನಕ ಜಯತು, ಈ ಬ್ರಹ್ಮದೇವರನ್ನು ಹುಟ್ಟಿಸಿದಾತ ನಿನಗೆ ಜಯತು. ಲಾಭಪ್ರದಾತ ಜಯತು, ಎಲ್ಲರಿಗೆ ಲಾಭವನ್ನು ಕೊಡುವಾತ ನೀನು ಜಯತು. ಲಘುವೆ ಸೌಮ್ಯವಾಗಿದ್ದಾತ ನೀನು ಜಯತು. ವೈಭೋಗ ಆನಂದ ಸದಾ ಆನಂದವಾಗಿದ್ದಾತ, ಸದಾ ವೈಭೋಗದಿಂದ ವೈಕುಂಠವಾಸದಲ್ಲಿ ಇದ್ದಾತ ನೀನು ನಿನಗೆ ಜಯತು. ಹಾಗೆ ಭೂಜರತ್ನ ಜಯತು. ಭೂಷಾ ಜಯತು. ಭೂಷ ಅಂದರೆ ಆಭರಣ, ಶೋಭೆಯುಳ್ಳ ಆಭರಣಗಳ ಧರಿಸಿದಾತ ನೀನು ಋಷಭನೇ ನಿನಗೆ ಜಯತು. ಭೂಭುಜ, ಭೂಮಿಯನ್ನು ಆಳುವವನು, ರತ್ನದಂತೆ ಶ್ರೇಷ್ಠವಾಗಿ ಭೂಮಿಯನ್ನು ಆಳುವವನು ನಿನಗೆ ಜಯತು. ನಾಭಿ ಕಮಲ ಜಯತು. ನಾಭಿ ಕಮಲ ರೂಪವಾಗಿದ್ದಂಥ ನಾಭಿ ಉಳ್ಳವನು ನಿನಗೆ ಜಯತು. ನಾಗಾರಿ ಗಮನ ಜಯತು, ನಾಗದ ಮೇಲೆ ಸಾಗುವವನು, ನಾಗದ ಮೇಲೆ ಮಲೆಕೊಂಡಿದ್ದವನು ನಿನಗೆ ಜಯತು. ಗೋಭೀತಿ ನಾಶ ಜಯತು, ಗೋವುಗಳ ಭೀತಿಯನ್ನು ನಾಶ ಮಾಡಿಸುವವನು ನಿನಗೆ ಜಯತು. ಗೋತ್ರಜ ಜಯತು, ಪುಣ್ಯ ಗೋತ್ರದಲ್ಲಿ ಹುಟ್ಟಿದವನು ಜಯತು. ಶ್ರೀಭಾಗ ಚರಣ, ಶ್ರೀಮಂತ ಭಾಗ್ಯವಂತವಾದ ಪಾದಗಳು ನಿನ್ನ
ಅಂಥ ಪಾದಗಳೇ ಉಳ್ಳಾತ ಜಯತು. ತ್ರಿದಶ ವಂದಿತ, ಎಲ್ಲ ದೇವಾನ್ ದೇವತೆಗಳಲ್ಲಿಂದ ವಂದಿತನಾದವನು ನಿನಗೆ ಜಯತು. ವೈಭವ ಕೀರ್ತಿ, ಎಷ್ಟು ವೈಭವ ಕೀರ್ತಿ ಉಳ್ಳವನು ನೀನು, ನಿನಗೆ ಜಯತು. ವೈದ್ಯ, ಎಲ್ಲ ರೋಗಗಳನ್ನು ನಾಶನ ಮಾಡುವವನು ನಿನಗೆ ಜಯತು. ನಾಭಿನಂದನ ಜಯತು ಅಂತ ಹೇಳ್ತಾರೆ. ನಾಭಿನಂದನ ಅಂತಂದಾಗೆ ಇಲ್ಲಿ ನಾಭಿರಾಜನ ಮಗನಾಗಿ ಹುಟ್ಟಿದಾತ ಅಂಥೇಳಿ, ಅದಕ್ಕೆ ನಾಭಿನಂದನ ಜಯತು. ಶ್ರೀಭಾಗ ಚರಣ ಜಯತು, ತ್ರಿದಶ ವಂದಿತ ಜಯತು, ವೈಭವ ಕೀರ್ತಿ ಜಯತು, ನಾನಾವತಾರ ಜಯತು, ಸ್ವಭಾವ ಲೀಲ ಜಯತು. ಸ್ವಭಾವ ಲೀಲ, ಸ್ವಾಭಾವಿಕವಾಗಿ ಲೀಲೆಗಳನ್ನು ತೋರಿಸುವಾತ ನೀನು. ಸ್ವಾಮಿ ನಿನಗೆ ಜಯತು. ಸಾಭಿಮಾನನೆ, ಗೌರವಪೂರ್ಣನಾಗಿದ್ದಿದ್ದಪ್ಪ ನಿನಗೆ ಜಯತು. ಸಮಸ್ತ ಫಲಗಳನ್ನು ಕೊಡುವಾತ ನಿನಗೆ ಜಯತು. ಸಾಭೀಮ ದೈವ ನಿನಗೆ ಜಯತು. ಹಾಗೆ ಸಮಸ್ತ ಸಾಧುಗಳು ನಿನ್ನ ಪೂಜೆ ಮಾಡ್ತಾ ಇರ್ತಾರೆ, ನಿನಗೆ ಜಯತು. ಕುಭಾವ ವೈರಿ, ಕೆಟ್ಟ ಭಾವನೆಗಳಿದ್ದವರೆಲ್ಲರಿಗೆ ವೈರಿಯಾಗಿರ್ತೀ ನೀನು ಅಂಥೇಳಿ. ಕುಶಲ, ಎಲ್ಲ ಕುಶಲ, ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಾತ ನಿನಗೆ ಜಯತು. ಸೌಭಾರಿ ಮುನಿವಂದ್ಯ, ಸೌಭಾರಿ ಮುನಿವಂದ್ಯ ವಿಜಯ ವಿಠ್ಠಲ ಋಷಭ, ಯೋಗ್ಯನಾದವನು ನಿನಗೆ ಜಯತು. ಸೌಭಾರಿ ಮುನಿವಂದ್ಯ, ಸೌಭಾರಿ ಮುನಿಯು ಪೂಜಿಸಿದ ವಿಜಯ ವಿಠ್ಠಲ ರೂಪ ಆದ ಋಷಭದೇವನೇ, ಈ ಭೋಗದಲ್ಲಿ ನಿಂತು ವಿಜ್ಞಾನವನ್ನೇ ಕೊಡು. ಈ ಭೋಗದಲ್ಲಿ, ಈ ಭೂಮಿಯಲ್ಲಿ, ಈ ಇಂದ್ರಿಯ ಭೋಗದಲ್ಲಿ, ಈ ನನ್ನ ಒಳಗೆ ಇದ್ದ ಇಂದ್ರಿಯ ಭೋಗದಲ್ಲಿ ನನ್ನ ಒಳಗೆ ನಿಂತು ನೀನು ವಿಜ್ಞಾನವನ್ನು ಕೊಡಪ್ಪ ಅಂಥೇಳಿ ಇಲ್ಲಿ ಬರೇ ದೇವರ, ಋಷಭದೇವರ ಏನು ಗುಣಗಳಿದ್ದಾವೋ ಅದನ್ನು ಕೀರ್ತಿಸ್ತಾ ಇದ್ದಾರೆ. ಆಮೇಲೆ ಋಷಭ, ಋಷಭ ಮಹಾ ಋಷಿಜನ ಮನೋಹರ, ಮಟ್ಟತಾಳದೊಳಗೆ ಋಷಭ, ಋಷಭ ಮಹಾ, ಎಲ್ಲ ಋಷಿಗಳ ಮನೋಹರನಾದವನು ನೀನು. ವೃಷಭ ವಾಹನ ಪ್ರಿಯ, ವೃಷಭ ವಾಹನನಾದ ಈ ಈಶ್ವರನಿಗೆ ಪ್ರಿಯನಾದವನು. ಋಷಿಕೇಶ ಪರಮೇಶ ಋಷಿ ಋಷಭ, ಋಷಿಕೇಶ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ, ಅಂದರೆ ಇಂದ್ರಿಯ ನಿಯಾಮಕನಾಗಿ ಇದ್ದವನು ಪರಮೇಶ. ಋಷಿ ಋಷಭ, ಋಷಭ ಆಗಿ ಋಷಿಯಾಗಿ, ಋಷಿ ಥರ ಇದ್ದಾತ ನೀನು. ವಿಷಭಂಜನ ನಿತ್ಯ, ವಿಷಯದ ವಿಧೂರ, ಎಲ್ಲ ವಿಷಯಗಳು ಅಂದರೆ ಈ ಪ್ರಾಪಂಚಕ ವಿಷಯಗಳಲ್ಲಿಂದ ದೂರ ಮಾಡಿಸೋ ಆತ ನೀನು. ವಿಷಯದ ಮಡುವಿನೊಳಗೆ, ಎಲ್ಲ ವಿಷಯದ ಈ ನಿತ್ಯ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಏನಿರ್ತಾವೋ ಅದರೊಳಗೆ ನಾವು ತೇಲಾಡ್ತಾ ಇರ್ತೀವಿ. ಅಲ್ಲಿಂದ ವಿಷದಂತನ ತುಳಿದು ಮಡುವಿನೊಳಗೆ ಅಂಥದ್ರೊಳಗೆ ಇದ್ದಾಗೆ ನಮಗೆ ವಿಷದ ಹಾವನ್ನು, ಈ ಕೃಷ್ಣ ಅವತಾರದೊಳಗೆ ಆ ನೀರಿನೊಳಗೆ ಎಲ್ಲ ವಿಷ ಇರುತ್ತೆ, ಅಲ್ಲಿ ಹಾವಿದ್ದರೆ ಹಾವಿನ ಮೇಲೆ ತುಳಿತಾನೆ ದೇವರು. ಅಂದರೆ ಎಲ್ಲ ನಮಗೆ ಇದ್ದ ಎಲ್ಲ ಆ ಕೋಪ ಆಗಿರ್ಬೋದು, ದ್ವೇಷ ಆಗಿರ್ಬೋದು, ಇನ್ನೊಬ್ಬರನ್ನ ಇದು ಮಾಡೋ ಸಹನ ಇಲ್ಲಾರ್ದಾಗಿರೋದು, ದೇವರನ್ನು ಪ್ರತಿಯೊಂದು ಕಡೆ ನೋಡಲಾರ್ದಾಗಿರೋದು, ಇವೆಲ್ಲ ಏನೇನು ಮಾಡ್ತಾ ಇರ್ತೀವೋ ಅಂಥ ವಿಷಯಗಳು, ಅವೇನು ಅವು ಯಾವ ಕೆಟ್ಟ ವಿಷಯಗಳು ಇರ್ತಾವೋ ಅದನ್ನೆಲ್ಲ ವಿಷದಂತನ ಹಾವಿನ ಮೇಲೆ ನಾಟ್ಯ ಮಾಡಿದಂಗೆ ನಮ್ಮ ಒಳಗೆ ಇದ್ದು ಅವನ್ನೆಲ್ಲನ್ನ ಕಳೆದು ಬಿಡು ಅಂಥೇಳಿ ಋಷಿವೇಷ ಧರಿಸಿದ ವಸುಧೆಯೊಳಗೆ ಮೆರೆದ. ಋಷಿವೇಷವ ಧರಿಸಿ ಈ ಭೂಮಿಯಲ್ಲಿ ಮೆರೆದಿದ್ದೀಯಪ್ಪ ನೀನು ಅಂಥೇಳಿ ಮಟ್ಟತಾಳದೊಳಗೆ ಹೇಳ್ತಾ ಇದ್ದಾರೆ. ಪಾರತಂತ್ರರಹಿತ ಪರಿಪೂರ್ಣ ವಿಜ್ಞಾನ, ಪಾರತಂತ್ರರಹಿತ, ಇಲ್ಲಿ ಪಾರತಂತ್ರ ಅಂತಂದಾಗೆ ಒಬ್ಬರ ಮೇಲೆ ಅಂದರೆ ಸ್ವತಂತ್ರ ಅಂಥೇಳಿ. ಪಾರತಂತ್ರರಹಿತ ಅಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗಲಾರ್ದಾಗ ಇರೋ ಆತ, ಡಿಪೆಂಡೆನ್ಸಿ ಇರಲಿಲ್ಲಿದ್ದಾತ ಅಂತಾತ. ಪರಿಪೂರ್ಣವಾಗಿ ಇದ್ದವನು ನೀನು, ವಿಜ್ಞಾನಮಯನಾಗಿ ಇದ್ದೀಯಪ್ಪ. ಶಾರೀರ ಸತ್ವ ಜಾಗರ ಮೂರ್ತಿ, ಸತ್ವಗುಣಗಳಿಂದ ತುಂಬಿದಂಥ ಜಾಗರ ಮೂರ್ತಿ ನೀನು. ಮೇರು ಗರ್ಭೋದಯ ಮೇಧಾದಿ ನ್ಯಾಮಕ, ಮೇರುದೇವಿಯಲ್ಲಿ ಹುಟ್ಟಿದಾತ ನೀನು, ಮೇರುದೇವಿಯಲ್ಲಿ ಹುಟ್ಟಿದಾತ, ಗರ್ಭೋದಯದಲ್ಲಿ ಹುಟ್ಟಿದಾತ ನೀನು. ಚಾರು ಪರಮಹಂಸ ರೂಪ, ಪರಮಹಂಸ ರೂಪನಾಗಿದ್ದ ಇದ್ದವನು ನೀನು. ಭರತ ಜನಕ, ಭರತ ಅಂಬೋ ಆತ ನಿನ್ನ ಮಗ. ಧಾರುಣಿಯೊಳಗೆ ಅವಧೂತ ವೇಷವ ಧರಿಸಿ, ಅವಧೂತನಾಗಿ ಇದ್ದೀಯಲ್ಲಪ್ಪ ನೀನು. ಪ್ರಾಪಂಚಕ ಸುಖಗಳು ಏನೂ ಇಲ್ಲಾರ್ದಾಗಿ ಯಾವ ರೀತಿ ದೇವರ ನಾಮಸ್ಮರಣೆಯಲ್ಲಿ ಕಳಿಬೇಕು ಅಂಬೋದನ್ನು ಕಲಿಸಿಕೊಟ್ಟಾತ ನೀನು.
ಅಂತ ಅವಧೂತವಾಗಿ ಇದ್ದಾತ ನೀನು. ಧಾರುಣಿಯೊಳಗೆ ಅವಧೂತ ವೇಷವ ಧರಿಸಿ ತೋರಿದೆ ಅಜಗರ ವೃತ್ತಿಯನ್ನು. ಅಜಗರ ವೃತ್ತಿ ಅಂದರೆ ತನ್ನ ಹತ್ರ ಬಂದಿದ್ದನ್ನು ಮಾತ್ರ ಸ್ವೀಕಾರ ಮಾಡೋದು. ಹಾಗೆ ಹಾವಿನಿಚಾರಿ, ಅಜಗರ ಅಂತಂದಾಗ ಹಾವು ಏನು ಮಲ್ಕೊಂಡಲ್ಲೇ ತಿಂತದ, ಮಲ್ಕೊಂಡಲ್ಲೇ ಎಲ್ಲ ಮಾಡ್ತದ, ಆ ಥರನೂ ನೀನು ಮಾಡಿದೀಯಲ್ಲಪ್ಪ. ಸಾರಿಗೆ ಮನುಜ ಲೀಲೆಯಿಂದಲೇ ಮೆರೆದೆ. ಸಾರಿಗೆ ನೀನು ಎಂಥ ಲೀಲೆಗಳನ್ನು ತೋರಿಸಿದ್ದೆಪ್ಪ. ಒಂದು ಸರಿ ಇಂದ್ರದೇವರು ಆತನನ್ನು ನೋಡಿ ಆ ಊರಲ್ಲೇ ಮಳೆ ಬರಲಾರ್ದಾಗ ಮಾಡಿದ್ನಂತೆ ಋಷಭದೇವರಿದ್ದಲ್ಲಿ. ಅವಾಗೆ ಋಷಭದೇವರಿಗೆ ಇಂದ್ರದೇವರು ಮಳೆ ಬರೆಸೋದು ಬೇಕಾ, ತಾನೇ ಮಳೆ ತರಿಸಿದ್ದ ಅಂತ ಹೇಳ್ತಾರೆ. ಆ ಥರ ಏನೇನು ಲೀಲೆಗಳು ತೋರಿಸಿದ್ದೀಯಪ್ಪ. ಆರಾರು ನುಡಿದದ್ದು ಸೈರಿಸಿಕೊಂಡೆ. ಎಷ್ಟು ಜನ ನಿನ್ನ ಬೈದಿದ್ದಾರೆ, ಎಷ್ಟು ಜನ ನಿನ್ನ ಅಪಹಾಸ್ಯ ಮಾಡಿದ್ದಾರೆ, ಅದನ್ನೆಲ್ಲ ಸೈರಿಸಿಕೊಂಡು 3 ಭುವನದೊಳಗೆ ಆಶ್ಚರ್ಯ ತೋರಿ, 3 ಲೋಕದೊಳಗೆ ಆಶ್ಚರ್ಯ ತೋರಿಸಿದ್ದಿ. ಯಾವ ಥರ ನೀನು ಇರೋದು, ಅವಧೂತನಾಗಿ ಇದ್ದು ಏನು ಮೈ ಮೇಲೆ ಬಟ್ಟೆ ಇಲ್ಲ, ಎಚ್ಚರ ಇಲ್ಲ, ಏನು ಮಾಡ್ತಾ ಇದೆಯೋ, ಏನು ತಿಂತಾ ಇದೆಯೋ ಗೊತ್ತಿಲ್ಲ, ಹಾಗೆಯೇ ಊರು ತಿರುಗ್ತಾ ಇದೆಯಾ. ನಿನ್ನಂಥವನು ಅಂದರೆ ಈ ದೇವರ ನಾಮಸ್ಮರಣೆ ಯಾವ ರೀತಿ ಮಾಡಬೇಕು, ಎಲ್ಲರೂ ಹಾಗೆ ಬಟ್ಟೆ ಬಿಚ್ಚಿ ಮಾಡಬೇಕು ಅಂತಲ್ಲ, ಬೇರೆ ಕಡೆ ಜಾಸ್ತಿ ಧ್ಯಾಸ ಇಲ್ಲಾರ್ದಾಗಿ ದೇವರ ನಾಮಸ್ಮರಣೆಯಲ್ಲಿ ಇರಬೇಕು ಅಂತ ಕಲಿಸಿಕೊಟ್ಟಾತ ನೀನು. ಸಾರ ಉತ್ತರಿಸುವ ಮಾರ್ಗವ ತಿಳುಪಿ ಊರ ಪೇರೂರಂಗಳಿಂದ ನೀಚತ್ವ ನುಡಿಕೊಂಡೀ ರೀತಿಯಲ್ಲಿ ಒಪ್ಪಿದ ನಿರ್ದೋಷಣೆ. ಎಲ್ಲ ಊರುಗಳಾಗೆ ಬೈತಾನೇ ಇದ್ದಾರೆ ನಿನ್ನ, ಆದರೆ ಕೂಡ ನೀನು ಊರೂರಲ್ಲಿ ಹೋಗ್ತಾ ಇದ್ದೀ. ಆರು ಬಲ್ಲರು ನಿನ್ನ ಆನಂದವ ವಾರಿಜೋದ್ಭವಾದಿಗಳು ಪೊಗಳೊಲುಷವೇ. ಯಾರು ಬಲ್ಲರಪ್ಪ ನಿನ್ನ ಆನಂದ ರೂಪವನ್ನು, ಯಾರು ಗೊತ್ತಾಗ್ತದ? ಬ್ರಹ್ಮಾದಿ ದೇವತೆಗಳಿಗೆ ಅದನ್ನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಭಾರಕರ್ತ ನಮ್ಮ ವಿಜಯ ವಿಠ್ಠಲರಯ್ಯ, ನಮ್ಮನ್ನೆಲ್ಲರನ್ನ ಹೊತ್ತು ನಿಂತ್ಕೊಂಡಿದೀಯಪ್ಪ. ಭಾರಕರ್ತನಪ್ಪ ನೀನು. ನಾವು ಯಾವಾಗಲೂ ಅಂತ ಇರ್ತೀವಿ, ಈ ಕೆಲಸ ಆಗಿಲ್ಲ, ಇದೇನಾಗ್ತದೋ ಏನೋ, ನಮ್ಮ ಮಕ್ಕಳಿಗೆ ಈ ಕೆಲಸ ಸಿಗಲಿಲ್ಲ, ಮಕ್ಕಳ ಮದುವೆ ಆಗಲಿಲ್ಲ. ಭಾರ ಹೊತ್ತವನು ಅವನಿದ್ದಾಗೆ ತಂದೆ ನೀನು ಭಾರಕರ್ತ ಅಂದರೆ ಅವನೇ ನೋಡ್ಕೊತಾನೆ ಅಲ್ಲ. ಇದು ಭಾರಕರ್ತನಾಗಿ ಇದ್ದೀಯಲ್ಲಪ್ಪ ಅಂಥೇಳಿ ನಮ್ಮ ವಿಜಯ ವಿಠ್ಠಲರೇಯ ವಾರಕ್ಕೆ ನಿತ್ಯ ಎನ್ನ ಮನದಲ್ಲಿ ಸುಳಿದಾಡು. ನನ್ನ ಮನಸ್ಸಿನಾಗೆ ಇದ್ದು ನಿತ್ಯ ದೇವರ ನಾಮಸ್ಮರಣೆ ಕಡೆನೇ ನನಗೆ ಧ್ಯಾಸ ಹೋಗೋ ಥರ ಮಾಡು. ತತ್ವ ಮೋದಾಂಬುದಿ ತಪನೀಯ ವರ್ಣನೆ. ಈ ತತ್ವಗಳು, ಮೋದಗಳು, ತತ್ವಗಳೆಲ್ಲ ಈ ಅಂಬುದಿ ಅಂದರೆ ಸಮುದ್ರದಂಥ ಇರೋ ತತ್ವಗಳನ್ನು ವರ್ಣನೆ ಮಾಡಿ ಹೇಳಿದ್ದಿ. ತಕ್ಕದ್ದು ವ್ಯಾಪಾರ ಮಾಡುವಿ, ಎಲ್ಲರಿಗೆ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಮಾಡಿಸ್ತೀಯ ಅವರೊಳಗೆ ನಿಂತು. ಹುತವಾಹನನೊಳು ಅಂತರ್ಧಾನನಾಗಿ ಅಂತಂದಾಗ ಇಲ್ಲಿ ಒಂದು ಕಡೆ ಒಂದು ಇದು ಏನಂತಾರೆ ಅದನ್ನು, ಒಂದು ಹುತವಾಹನನೊಳು ಅಂತರ್ಧಾನನಾಗಿ. ಇಲ್ಲಿ ಒಂದು ದಿನ ಗಾಳಿಯ ವೇಗಕ್ಕೆ ಸಿಲುಕಿ ಬಿದಿರುಗಳ ತಿಕ್ಕಾಟದಿಂದ ಕಾಡ್ಗಿಚ್ಚಿನಲ್ಲಿ ಒಂದು ಕಾಡ್ಗಿಚ್ಚು ಇತ್ತಂತೆ, ಅದರೊಳಗೆ ಋಷಭದೇವ ಪ್ರವೇಶಿಸಿದನಂತೆ. ಕಾಡ್ಗಿಚ್ಚು ಭುಗಿಲೆದ್ದು ತನ್ನಲ್ಲಿ ಪ್ರವೇಶಿಸಿದ ಋಷಭದೇವನ್ನು ಕೂಡಿಯೇ ಆ ಕಾಡನ್ನು ಸುಟ್ಟಿತು. ಆದರೆ ಕಾಡ್ಗಿಚ್ಚಿನಿಂದ ಹೊರಗೆ ಬಂದಿದ್ದಾನೆ ಋಷಭದೇವರು. ಅಂದರೆ ಆ ಅಗ್ನಿ ಏನಿದ್ದಲ್ಲ, ಆ ಹುತವಾಹನನೋಳು ಅಂತರ್ಧಾನನಾಗಿ ತಾನೇ ಇದ್ದಿದ್ದಲ್ಲ ಅಗ್ನಿಯೊಳಗೆ, ಅದಕ್ಕೆ ಅಲ್ಲಿಂದ ಹೊರಗೆ ಬಂದುಬಿಟ್ಟ ಅಂತ ಹೇಳ್ತಾರೆ. ಮತಿಹೀನ ಮನುಜರು ವಿಪರೀತ ತಿಳಿದು ದುರ್ಗತಿಯನ್ನು ಪೋಗಿ ಬೀಳುವರು. ಮತಿಹೀನರಾದ ಮನುಷ್ಯರೆಲ್ಲರೂ ಏನು ವಿಪರೀತ, ಏನು ಈತ ಹೀಗಿದ್ದಾನೆ, ಅವಧೂತನ ವೇಷ, ಋಷಿ, ಈತಗೇನೂ ಗೊತ್ತಿಲ್ಲ, ಹೀಗೇನನ್ನ ಹೇಳಿದರೆ ಅವರು ಇದು ಅಂಧಂತಮಸ್ಸಿಗೆ ಹೋಗಿ ಬೀಳ್ತಾರೆ. ಸತತ ನಿಜವೆಂದು ಒಲಿಸಿದ ಮನುಜ ಉನ್ನತ ಪದವಿಯಲ್ಲಿ ಇವೆಲ್ಲ ಮಾಡಿದ್ದು, ಇದರೊಳಗೆ ಹೋಗಿದ್ದು, ಕಾಡ್ಗಿಚ್ಚಿನೊಳಗೆ ಹೋಗಿ ಮತ್ತು ಬಂದಿರೋದು, ಆಮೇಲೆ ದೇವರೇ ಋಷಭದೇವರು ಅಂತ ಹೇಳೋದು, ಇವೆಲ್ಲ ತಿಳ್ಕೊಂಡು ಏನೇನು ತಿಳಿಸಿದ್ದಾರೆ ಋಷಭದೇವರು, ಯಾವ ಥರ ಇದ್ದರು ಋಷಭದೇವರು ಅಂಥೇಳಿ. ಏನು ಋಷಭದೇವರ ಸ್ವಭಾವ ಸುಂದರವಾಗಿ ಇದ್ರಂತೆ. ಕೈಕಾಲುಗಳು, ಎದೆ ಎಲ್ಲ, ಕೊರಳು, ಮುಖ ಮುಂತಾದ ಎಲ್ಲ ಅವಯವಗಳು ಜೋಡಣೆ ಅತ್ಯಂತ ಕೋಮಲವಾಗಿತ್ತಂತೆ. ಮುಖದಲ್ಲಿ ಸ್ವಾಭಾವಿಕವಾದ ಮಂದಹಾಸ ಹೀಗಿದ್ರು ಅಂತ ಹೇಳ್ತಾರೆ. ಆಮೇಲೆ
ಇಂತಹ ಋಷಭದೇವರಿಗೆ ನಾವು ಯಾವಾಗ ನಾವು ಆ ಋಷಭದೇವರ ಗುಣಗಣಾದಿಗಳನ್ನೆಲ್ಲ ನಾವು ತಿಳ್ಕೊಂಡು ಸತತ ಧ್ಯಾನ ಮಾಡಿದರೆ ಇದು ಸತತ ನಿಜವೆಂದು ಹೋಲಿಸಿದ ಮನುಜ ಉನ್ನತ ಪದವಿಯಲ್ಲಿ ಸೇರಿ ಸುಖಿಸುವರು. ಉನ್ನತ ಪದವಿಯಲ್ಲಿ ಅಂದರೆ ಮೋಕ್ಷಕ್ಕೆ ಹೋಗಿ ಸುಖಿಸ್ತಾರೆ ಅಂತ ಹೇಳ್ತಾರೆ. ಇನ್ನು ಉಳಿದಿದ್ದು ಇನ್ನೊಂದು ರೆಕಾರ್ಡಿಂಗ್ದೊಳಗೆ ಕಳಿಸ್ತೀನಿ. ಅತಿ ಚಿತ್ರ ವಿಚಿತ್ರ ವಿಜಯ ವಿಠ್ಠಲ ವೃಷಭ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅತಿಯಾದ ಚಿತ್ರವಿಚಿತ್ರಮಯನಾದ ಎಷ್ಟು ನಿನ್ನ ಲೀಲೆಗಳು, ಏನಂತ ಹೇಳಬೇಕು, ನಿನ್ನ ಲೀಲೆಗಳನ್ನು ಹೇಳಕ್ಕಾಗಲ್ಲಪ್ಪ ಅಂತ ಋಷಭದೇವರೇ. ಯತಿ ಶಿರೋಮಣಿ ಮುನಿ ಮಧ್ವ ಮುನಿ, ಯತಿ ಶಿರೋಮಣಿಯಾದ ಮಧ್ವರಾಯರಲ್ಲಿಂದ ವಂದಿಸಲ್ಪಟ್ಟಾತ ನೀನು. ಮಧ್ವರಾಯರು ನಿನ್ನ ಪೂಜೆ ಸದಾ ಮಾಡುವವರು, ಆನಂದವಾಗಿ ಇರ್ತಾರೆ ಅಂತ ಹೇಳೋದು. ಸುಜನರ ಸಂತಾಪಹರಣ ಅನಾದಿಕಾಯ, ಸುಜನರ ಕಷ್ಟಗಳನ್ನು ಸಂತಾಪಗಳು ಏನು ಬಂದರೆ ಕೂಡ ಅದನ್ನು ಹರಣ ಮಾಡೋ ಆತ ನೀನು, ಅನಾದಿಲಿಂದ ಇದ್ದವನು ನೀನು. ದ್ವಿಜಕುಲ ಸಂರಕ್ಷಣ ಯೋಗಿ ಯೋಗೀಶ್ವರ, ದ್ವಿಜಕುಲ ಬ್ರಾಹ್ಮಣ ಕುಲನನ್ನು ಸಂರಕ್ಷಣೆ ಮಾಡುವ ಆತ ಯೋಗಿಯಾಗಿದ್ದೀಯಪ್ಪ ಯೋಗೀಶ್ವರ. ಭಜಿಸುವೆ ನಿನ್ನ ಪಾದವನ್ನು ಕಾಲ ಕಾಲಕ್ಕೆ ಬಿಡ್ಲಾರ್ದಾಗಿ ನಿನ್ನ ಜನ್ಮಗಳಲ್ಲಿಂದ ನಿನ್ನ ಭಜನೆ ಮಾಡ್ತಾ ಇದ್ದೀನಪ್ಪ. ಎನ್ನ ವೃಜನಗಳು ಎನ್ನ ಪಾಪಗಳನ್ನು ಪೋಗಾಡಿ ನನ್ನ ಶುದ್ಧಾತ್ಮನ್ನ ಮಾಡಿ ಸದಾ ನಿನ್ನ ನಾಮಸ್ಮರಣೆಯಲ್ಲಿ ಇಡೋ ಥರ ಮಾಡು ಸ್ವಾಮಿ. ಅಜದೇವಾದಿಗಳಿಗೆ ಸಮಸ್ತ ಸಾಧನ ಸೃಜಿಸಿಕೊಡುವೆ. ಎಲ್ಲ ಬ್ರಹ್ಮಾದಿ ದೇವತೆಗಳಿಗೆಲ್ಲ ಸಮಸ್ತ ಸಾಧನ ಅವರವರ ತಾರತಮ್ಯದ ಪ್ರಕಾರ ಅವರೊಳಗೆ ನಿಂತು ಮಾಡಿಸ್ತಾ ಇದ್ದೀಯಲ್ಲಪ್ಪ. ನನ್ನ ಯೋಗ್ಯತೆ ಪ್ರಕಾರ ನನಗೆ ನಿನ್ನ ನಾಮಸ್ಮರಣೆ ಆದರೂ ಮಾಡಿಸು ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಪ್ರಜಾಪಾಲ ಪಾವನ ವಿಜಯ ವಿಠ್ಠಲರೇಯ ನಿಜ ಭಕ್ತರ ಕೈಯ ಪೂಜೆಗೊಂಬ ಪರಮಾತ್ಮ. ನಿಜ ಭಕ್ತರಲ್ಲಿಂದ ನೀನು ಪೂಜೆಗೊಳ್ಳುತ್ತಾ ಇದ್ದೀಯಪ್ಪ, ಪ್ರಜಾಪಾಲಕನಾಗಿ ಇದ್ದಿ ತಂದೆ ನಮ್ಮಪ್ಪ ಋಷಭದೇವನೇ. ನನ್ನ ಒಳಗೆ ನಿಂತು ನಾವು ನಿತ್ಯ ಈ ರೀತಿ ಕೇಳ್ಕೋಬೇಕಂತೆ ನಮಗೆ ಜ್ಞಾನ ಕೊಡು. ನನ್ನ ಯೋಗ್ಯತಾನುಸಾರ ಸ್ವಾಮಿ ನಿನ್ನ ನಾಮಸ್ಮರಣೆ ಮಾಡೋ ಭಾಗ್ಯ ಕೊಡು ಅಂತ ಕೇಳ್ಕೋ ಅಂತ ವಿಜಯದಾಸರು ನಮ್ಮೆಲ್ಲರಿಗೆ ಹೇಳ್ತಾ ಇದ್ದಾರೆ. ಅಂಜನಾಭ ಅಮೃತ ವಪುವೆ. ಅಂಜನಾಭ ಅಂತಂದರೆ ಇಲ್ಲಿ ಈ ಅಂಜನ ಅಂತಂದರೆ ಕಾಡಿಗೆಯಂತೆ ಕಪ್ಪು ಬಣ್ಣನಾದವನು ಋಷಭದೇವನು. ಅದಕ್ಕೆ ಋಷಭದೇವನ್ನ ಅಂಜನಾಭ ಅಂತ ಕರೀತಾರೆ. ಅಂಜನಾಭ ಅಮೃತ ವಪು, ಅಮೃತ ಸಮಾನದಂಥ ದೇಹ ಇದ್ದಾತ ಋಷಭದೇವನೇ. ನಿರಂಜನ ಅಂತಂದಾಗೆ ಇಲ್ಲಿ ಅಶುದ್ಧತೆ ಎಂಬುದು ಒಂದು ಚೂರು ಇಲ್ಲ, ಶುದ್ಧ ನಿರ್ಮಲವಾಗಿ ಇದ್ದವನು ನೀನು. ಅಂತಹ ಮೂರುತಿ ನಮ್ಮಪ್ಪ ನಿಂದು, ನಿನ್ನ ನಾಮಸ್ಮರಣೆಯಲ್ಲಿ ಸದಾ ನಮ್ಮೆಲ್ಲರನ್ನ ಇಡುವು ಅಂತ ಹೇಳಿ ನಾವೆಲ್ಲ ಬೇಡ್ಕೋಬೇಕು. ವಿಜಯದಾಸರು ಈ ಅತ್ಯದ್ಭುತವಾದ ಸುಳಾದಿಯನ್ನು ರಚಿಸಿ ಇನ್ನು ಇದರೊಳಗೆ ಬಹಳಷ್ಟು ಹೇಳಬೇಕು ಅಂತಂದಾಗೆ ಋಷಭಾವತಾರದ ಬಗ್ಗೆ ನಾವು ಭಾಗವತ ಶ್ರೀಮದ್ ಭಾಗವತ ಪಂಚಮ ಸ್ಕಂದದೊಳಗೆ 4ನೇ ಅಧ್ಯಾಯದೊಳಗೆ ನಾವು ಬಹಳಷ್ಟು ತಿಳ್ಕೊಬೋದು. ಎಷ್ಟು ಶ್ರೇಷ್ಠ ತನ್ನ ಶರೀರ, ಯಾವ ರೀತಿಯಾಗಿ ತನ್ನ ಮಕ್ಕಳಿಗೆ ನಾಭಿರಾಜನ್ಲಿಂದ ಹುಟ್ಟಿದವನು ಇದು. ಆಮೇಲೆ 5ನೇ ಇದರೊಳಗೆ ಅಧ್ಯಾಯದೊಳಗೆ ಋಷಭದೇವ ಎಲ್ಲರಿಗೆ ತನ್ನ ಮಾನವ ಶರೀರ ಶಾಶ್ವತವಲ್ಲ, ಅದನ್ನು ಅಶಾಶ್ವತವಾದ ವಿಷಯ ಆಸಕ್ತಿಗಳಿಗೆ ಏನು ಇದ್ದಾವೋ ಅದರೊಳಗೆ ಬಳಸ್ಕೊಳ್ಳಬಾರದು. ಶಾಶ್ವತವಾದ ಮೋಕ್ಷಕ್ಕೆ ನಾವು ಯಾವಾಗಲೂ ಅದು ಸಾಧನದಿಂದನೇ ಆಗೋದು, ಜ್ಞಾನಿಗಳ ಒಡನಾಟಲಿಂದನೇ ಮೋಕ್ಷ ಆಗೋದು. ಅದಕ್ಕೆ ವಿಷಯಾಸಕ್ತಿಗಳನ್ನು ಬಿಟ್ಟು ವಿಷಯ ಪದಾರ್ಥಗಳ ಬಗ್ಗೆ ಲೌಕಿಕದರೊಳಗೆ ಇರಬೇಕು, ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಉಳಿದಿದ್ದೆಲ್ಲ ದೇವರ ನಾಮಸ್ಮರಣೆಯಲ್ಲಿ ನಾವು ಕಳಿಬೇಕು. ವಿಷಯಾಸಕ್ತಿ ಬಿಟ್ಟು ಕರ್ಮ ಮಾಡಿದರೆ ಅದು ಬಂಧಕವಾಗುತ್ತದೆ. ವಿಷಯಾಸಕ್ತಿಲಿಂದನೇ ಕರ್ಮ ಮಾಡ್ತಾ ಇದ್ದೀವಿ, ನಮಗೆ ಇದು ಇಷ್ಟ ಬರ್ತಾ ಇದ್ದದೆ ತಿಂತಾ ಇದ್ದೀವಿ, ಇಲ್ಲ ಇದು ತಿಂತಾ ಇದ್ದೀವಿ, ಸ್ವಾಮಿ ಒಳಗೆ ನಿಂತು ತಿನ್ನಿಸ್ತಾ ಇದ್ದಾನೆ, ಕೈಯಲ್ಲಿ ನಿಂತು ಕೈಲಿಂದ ತಿನ್ನಿಸ್ತಾ ಇದ್ದಾನೆ, ಹೀಗೆ ಅಂದ್ಕೊಂಡ್ರೆ ಅದು ಕರ್ಮ ಲೋಪವಾಗದಿಲ್ಲ ಅಲ್ಲಿ. ಅದಕ್ಕೆ ಕರ್ಮ ಲೋಪವಾಗಬಾರ್ದು ಅಂತಂದರೆ ಅಪರೋಕ್ಷ ಜ್ಞಾನ ಹೊಂದಬೇಕು ಅಂಥೇಳಿ ಇದನ್ನೆಲ್ಲ ಹೇಳಿದವರು. ಅನಾದಿ ಕಾಲದಿಂದ ಬಂದ ಈ ಲಿಂಗದೇಹನ ಭಂಗ ಮಾಡ್ಕೋಬೇಕು ಅಂತ ಇದನ್ನೆಲ್ಲ ತಮ್ಮ ಮಕ್ಕಳಿಗೆ ಋಷಭದೇವ ಹೇಳಿಕೊಟ್ಟಿರೋದು. ಅದು ಭರತ ಕಂಡ, ನಮ್ಮ ಭರತ ಅಂತ ನಾವು ಕರೆಯೋದು ಕೂಡ ಅವರ ಮಗನಾದ ಭರತ ಚಕ್ರವರ್ತಿ ಭರತನಿಗೆ ಹೇಳಿದ್ದು ಅದೇ ಭರತನೇ.
ಎಲ್ಲ ದೇವರು ಏನೇನು ಹೇಳಿದ್ದಾರೆ ಎಂಬುದು ನಾವು ಅಧ್ಯಾಯ 5ನೇ ಅಧ್ಯಾಯದೊಳಗೆ, ಪಂಚಮಸ್ಕಂಧ 5ನೇ ಅಧ್ಯಾಯದೊಳಗೆ ಭಾಳ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಷ್ಟೆಲ್ಲ ನಮಗೆ ವಿಜಯದಾಸರು ಇಲ್ಲಿ ಹೇಳಕ್ಕೆ ಹೋಗಿಲ್ಲ. ಆದರೂ ಅವರ ಒಂದೊಂದು ದೇವರನ್ನು ವೃಷಭದೇವರನ್ನ ವರ್ಣನೆ ಮಾಡಿದ್ರೊಳಗೆ ಅದೆಲ್ಲನೂ ಬರುತ್ತೆ. ಅಷ್ಟು ಹೇಳುವಷ್ಟು ಯೋಗ್ಯತೆ ನನ್ನ ಜೀವಕ್ಕೆ ಇಲ್ಲ. ನನ್ನ ಪ್ರಯತ್ನ ಇಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಏನಾದರೂ ತಿದ್ದುಪಾಠು ಮಾಡಿದರೆ, ಮಾಡೋ ಥರ ಇದ್ದರೆ ನನಗೆ ತಪ್ಪದಾಗಿ ತಿಳಿಸ್ರಿ. ನನ್ನ ಒಳಗೆ ನಿಂತು ಸ್ವಾಮಿ ಎಷ್ಟು ನನ್ನ ಜೀವನ ಯುಕ್ತಿಗೆ ಅರ್ಥ ತಿಳಿಸಿದ್ದಾನೋ ಅಷ್ಟು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ.